ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋಲಿ ಲೀವ್ ಲೆಟರ್ ಯಾವುದಕ್ಕೋಸ್ಕರ ಅಂದ್ರೆಗಿನ ರೈಟ್ ಎ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ಆಸ್ಕಿಂಗ್ 3 days ಲೀವ್ ಟು ಅಟೆಂಡ್ ಯುವರ್ ಸಿಸ್ಟರ್ಸ್ ಮ್ಯಾರೇಜ್. ಅಂದ್ರೆಗಿನ ನಿಮ್ಮ ಅಕ್ಕನ ವಿವಾಹವಿದೆ ಅಥವಾ ಮದುವೆ ಇದೆ, ಆದ ಕಾರಣ ನಿಮ್ಮ ಒಂದು ತರಗತಿ ಶಿಕ್ಷಕರಿಗೆ 3 ದಿನ ರಜೆ ಕೋರಿ ಪತ್ರ ಬರೀತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ತಾನೆ. ರೈಟ್. ಹಾಗಾದರೆ ನಾನು ಕನ್ನಡದ ಮೂಲಕ ಇಂಗ್ಲೀಷ್ ಅರ್ಥ ಹೇಳ್ತಾ ಹೋಗ್ತೇನೆ, ಹಾಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ಒಂದು ವಿವರಣೆ ಅಂತ ಇಷ್ಟ ಆಯ್ತು, ಇಷ್ಟ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ನಿಮಗೆ ಎಂಥ ಒಂದು ಲೀವ್ ಲೆಟರ್ ಮತ್ತು ಎಸ್ ರೈಟಿಂಗ್ ಬೇಕಂತ ಕಾನ್ಸ್ಕೊಂಡು ಒಂದು ಲೀವ್ ಲೆಟರ್ ಎಸ್ ರೈಟಿಂಗ್ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹಾಗೆ ಒಂದು ವಿವರಣೆ ನೋಡಿ ತೊಗೊಂಡು ಬನ್ನಿ. ಮೊದಲು ಇಲ್ಲಿ ಲೀವ್ ಲೆಟರ್ ಬರೆಯುವಾಗ ಫ್ರಮ್ ಅಡ್ರೆಸ್ ಫಸ್ಟ್ ಬರೀಬೇಕಾಗುತ್ತೆ. ಫ್ರಮ್ ಅಂದ್ರಿನ ಇಂದ, ಓಕೆನಾ, ನಿನ್ನ ಡೀಟೇಲ್ಸ್ ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ರಾಜು ಕೆ, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ರಾಜು ಕೆ ಅಂತಕ್ಕಂಥದ್ದು ಹೆಸರು ತೆಗೆದುಕೊಂಡಿದ್ದೀನಿ. ಎಕ್ಸಾಮ್ನಲ್ಲಿ ಯಾರ ಹೆಸರು ಕೊಟ್ಟಿರ್ತಾರೆ ಆ ಹೆಸರನ್ನ ಬರೀರಿ, ಇಲ್ಲ ನಿಮ್ಮ ಹೆಸರನ್ನು ಬರಿತಾ ಹೋಗಿ. ಓಕೆನಾ, ರಾಜು ಕೆ ಅಂತಕ್ಕಂಥದ್ದು ಕಮ ಹಾಕಿ ಅಂತ ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲಿ ಕ್ಲಾಸ್ ಸೆಕ್ಷನ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ, ಗೌರ್ಮೆಂಟ್ ಹೈಸ್ಕೂಲ್ ಕಮ ಹಾಕಿ ನಾನು ಡೈರೆಕ್ಟಾಗಿ ಇಲ್ಲಿ ಬರೆದೇನೆ. ಓಕೆನಾ, ಬಳ್ಳಾರಿ ಅಂತಕ್ಕಂಥದ್ದು ಗೌರ್ಮೆಂಟ್ ಹೈಸ್ಕೂಲ್ ಬಳ್ಳಾರಿ ಫುಲ್ ಸ್ಟಾಪ್ ಹಾಕಿ ಅಲ್ಲಿ ಒಂದು ಲೈನ್ ಬಿಟ್ಟ ನಂತರ ಏನು ಮಾಡ್ತೀರಾ, ಡೇಟನ್ನು ಮೆನ್ಷನ್ ಮಾಡಿ. ಯಾವ ದಿನಾಂಕ ಡೇಟ್ ಬರಿತಾ ಇರ್ತೀರ ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಿ. ನಾನು 22ಕ್ಕೆ ಬರಿತಾ ಇದ್ದೀನಿ, 22 ಮಾರ್ಚ್ಗೆ, ಬಿಕಾಸ್ ನಾನು 22 ಮಾರ್ಚ್ MARCH ಮಾರ್ಚ್ ಅಂತ ಬರಿತಾ ಹೋಗಿ, ಅದು ಕ್ಲಿಯರ್ ಕಟ್ ಇರುತ್ತೆ ಲೆಟರ್ ರೈಟಿಂಗ್ನಲ್ಲಿ. ಓಕೆನಾ, ಮತ್ತು 22/03/2024 ಹಂಗೆ ಬರಲಿಕ್ಕೆ ಹೋಗಬೇಡ್ರಿ. ಫ್ರಮ್ ಕೆಳಗಡೆ ಕರೆಕ್ಟ್ ಏನು ಮಾಡ್ತಾರೆ ಇಲ್ಲದ್ರಿನ ಟು ಅಡ್ರೆಸ್ಸನ್ನು ಬರಿತಾ ಹೋಗಿ. ಓಕೆನಾ, ಟು ಅಡ್ರೆಸ್ ಯಾರಿಗೆ ಬರಿತಾ ಇದ್ದಾರೆ, ಅವ್ರು ಕ್ಲಾಸ್ ಟೀಚರಿಗೆ ಅಂತ ಹೇಳಿದ್ದಾರೆ. ಬಿಕಾಸ್ ನಾವು ಕ್ಲಾಸ್ ಟೀಚರ್ ಟು ಅಂತ ಬರೋದು ಕಮ ಹಾಕಿ, ಆ ನಂತರ ದ ಕ್ಲಾಸ್ ಟೀಚರ್ ಬರೋದು ಏನು ಮಾಡ್ತೀರಾ, ಕಮ ಹಾಕಿ. ಆ ನಂತರ ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲಿ ಶಾರ್ಟ್ ಫಾರ್ಮ್ ಆಗಿ GOVT ಅಂತಕ್ಕಂಥ ನಾನು ಬಳಸಿದ್ದೀನಿ. ಓಕೆನಾ, ಗೌರ್ಮೆಂಟ್ ಹೈಸ್ಕೂಲ್ ಬಳ್ಳಾರಿ ಅಂತಕ್ಕಂಥದ್ದು. ಗೌರ್ಮೆಂಟ್ ಹೈಸ್ಕೂಲ್ ಬರೆದ ತಕ್ಷಣ ಏನು ಮಾಡ್ತೀರಾ, ಅಲ್ಲಿ ಕಮ ಹಾಕಿ, ಆ ನಂತರ ಬಳ್ಳಾರಿ. ಈ ರೀತಿಯಾಗಿ ಅಡ್ರೆಸ್ ಬರೆದಾಗ, ಪೂರ್ಣ ಅಡ್ರೆಸ್ ಬರೆದಾಗ ಏನಾಗುತ್ತೆ, ನಿಮಗೆ 1 ಅಂಕ ಸಿಗುತ್ತೆ. ಓಕೆನಾ, ರೈಟ್. ಟು ಕೆಳಗಡೆ ಕರೆಕ್ಟಾಗಿ ಏನು ಮಾಡ್ತೀರಾ ಎಲ್ಲರಿಗಿನ ಸ್ಯಾಲ್ಯುಟೇಷನ್ ಅಂದ್ರಿನ ರೆಸ್ಪೆಕ್ಟೆಡ್ ಸರ್ ಮ್ಯಾಮ್ ಅಂತ ಕರಿತೇವೆ. ರೈಟ್. ಇಲ್ಲಿ ಮಾನ್ಯರೇ, ಗೌರವಿತ ಶಿಕ್ಷಕರೇ ಅಂತಕ್ಕಂಥದ್ದು ನಾವು ಕನ್ನಡದಲ್ಲಿ ಬಳಸ್ತೇವೆ. ರೈಟ್. ಅದೇ ರೀತಿಯಾಗಿ ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡಿ ಸ್ಯಾಲ್ಯುಟೇಷನ್ ಅಂತ ಕರಿತೇವೆ, ರೆಸ್ಪೆಕ್ಟೆಡ್ ಸರ್ ಮ್ಯಾಮ್ ಅಂತಕ್ಕಂಥ ಬರೆದು ಕಮ ಹಾಕಿ ಒಂದು ಲೈನ್ ಬಿಡಿ. ಇಲ್ಲಿ ಸಬ್ಜೆಕ್ಟ್ ಬರಿತಾ ಹೋಗಿ. ನಾವು ಕನ್ನಡದಲ್ಲಿ ವಿಷಯ ಅಂತ ಕರಿತೇವೆ. ವಿಷಯ ವಿತಿನ್ 1 ಲೈನ್ನಲ್ಲಿ ಅಥವಾ 1.5 ಲೈನಲ್ಲಿ ತಿಳಿಸ್ಬೇಕಾಗುತ್ತೆ. ಓಕೆ, ರಿಕ್ವೆಸ್ಟಿಂಗ್ ಫಾರ್ 3 days ಲೀವ್ ಅಂತಕ್ಕಂಥದ್ದು. ರಿಕ್ವೆಸ್ಟಿಂಗ್ ಫಾರ್ 3 days ಲೀವ್. ಓಕೆ, ಆ ನಂತರ ಬಾಡಿ ಆಫ್ ದ ಲೆಟರ್. ಓಕೆನಾ, ಬಾಡಿ ಆಫ್ ದ ಲೆಟರ್ ಇಲ್ಲಿ ಡೀಟೇಲ್ಸ್ ಬರೀತಾ ಹೋಗಬೇಕಾಗುತ್ತೆ. ಬಾಡಿ ಆಫ್ ದ ಲೆಟರ್ ಬರೀತಾ ಹೇಗೆ ಅಂತಕ್ಕಂಥ ಶಾರ್ಟ್ ಆಗಿ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಆಸ್ ಐ ಹ್ಯಾವ್ ಟು ಅಟೆಂಡ್ ಮೈ ಸಿಸ್ಟರ್ಸ್ ಮ್ಯಾರೇಜ್. ಒನ್ಸ್ ಅಗೇನ್ ನೋಡಿ, ಆಸ್ ಐ ಹ್ಯಾವ್ ಟು ಅಟೆಂಡ್ ಮೈ ಸಿಸ್ಟರ್ಸ್ ಮ್ಯಾರೇಜ್. ನಾನಿಲ್ಲಿ ನಮ್ಮ ಅಕ್ಕನ ಮದುವೆಗೆ ನಾನು ಅಟೆಂಡ್ ಆಗಬೇಕು ಅಂತಕ್ಕಂಥದ್ದು ತಿಳಿಸಿದೆ. ಅದಂತ ನೋಡಿ, ಐ ಆಮ್ ಅನೇಬಲ್ ಟು ಅಟೆಂಡ್ ದ ಕ್ಲಾಸ್. ನಾನು ಅಕ್ಕನ ಮದುವೆಗೆ ಹೋಗ್ತಾ ಇದ್ದೀನಿ, ಆದ ಕಾರಣ ನಾನು ಕ್ಲಾಸ್ಗೆ ತರಗತಿಗೆ ಅಟೆಂಡ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಐ ಕೈಂಡ್ಲಿ ರಿಕ್ವೆಸ್ಟ್ you to grant me leave for 3 days. ಆದ ಕಾರಣ ದಯಮಾಡಿ ನಾನು 3 ದಿನಗಳ ರಜೆ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಅಂತ ಬರೆದು ಯಾವ ಡೇಟ್ನಿಂದ ಯಾವ ಡೇಟ್ವರೆಗೆ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ. 3 days ಅಂತ ಹೇಳಿದ್ವಲ್ಲ, 3 days ಇಲ್ಲಿ ಯಾವ ದಿನಾಂಕ ಬರ್ತಲ್ಲ ಅದೇ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾನು ಫಾರ್ ಎಕ್ಸಾಂಪಲ್ ಏನು ಮಾಡಿದ್ದೀನಿ, 23 March 2024 ಟು 25th March 2024 ನಾನು ಮಾಡಿದ್ದೇನೆ. ಓಕೆನಾ, 3 days ಓನ್ಲಿ ಅಂತಕ್ಕಂಥದ್ದು ಫುಲ್ ಸ್ಟಾಪ್ ಹಾಕಿ ಅದ್ರ ಕೆಳಗಡೆ ಏನು ಮಾಡ್ತೀರಾ, ಥ್ಯಾಂಕ್ ಯು ಅಂತಲೂ ಬರಿಬೋದು, ಥ್ಯಾಂಕಿಂಗ್ ಯು ಅಂತಕ್ಕಂದು ಬರಿಬೋದು. ಓಕೆನಾ, ಥ್ಯಾಂಕಿಂಗ್ ಯು ಬರೆದು ಕಮ ಹಾಕಿ ಅದ್ರ ಕೆಳಗಡೆ ಏನಾದರೂ ಇಲ್ಲಿ ಯುವರ್ಸ್ ಒಬಿಡಿಯಂಟ್ ಅನ್ನೋ ಬರುವುದು, ಇಲ್ಲಾದರೂ ಬರಿಬೋದು ಯುವರ್ ಫೇತ್ಫುಲಿ ಅಂತಕ್ಕಂಥದ್ದು. ಯುವರ್ಸ್ ಫೇತ್ಫುಲಿ
ಫೇತ್ಫುಲಿ ನಿಮ್ಮ ವಿಧೇಯ ಅಂತಕ್ಕಂಥದ್ದು. ಓಕೆನಾ, ಕಮ ಹಾಕಿ ನಿಮ್ಮ ಹೆಸರನ್ನು ಬರೀರಿ. ಓಕೆ, ಈ ರೀತಿ ಬರೆದಾಗ ಕರೆಕ್ಟಾಗಿರ್ತಕ್ಕಂಥ ಲೀವ್ ಲೆಟ್ರ್ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಹಾಗೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟವಾಯ್ತು ಇಷ್ಟವಾದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಎಂಥ ಲೀವ್ ಲೆಟ್ರ್ ಬೇಕಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.